ಸ್ಯಾಂಡಲ್ವುಡ್ ನಿರ್ಮಾಪಕ ಕೆ ಮಂಜು ಅವರು ನಟ ವಿಷ್ಣುವರ್ಧನ್ ಬಗ್ಗೆ ಅವರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಮಾತನಾಡುತ್ತಾ ಭಾವುಕರಾದರು. ನಮಗೆ ಅನ್ಯಾಯ ಆಗದೆ ವಿಷ್ಣುವರ್ಧನ್ ಅಂತ್ಯಕ್ರಿಯೆ ಆದ ಜಾಗ ಪವಿತ್ರವಾದ ಜಾಗ, ಆ ಜಾಗವನ್ನ ಕೊಡಲೇಬೇಕು ಅಂತ ಬಾಲಣ್ಣ ಅವರ ಮೊಮ್ಮಗ ಕಾರ್ತಿಕ್ಗೆ ಮನವಿ ಮಾಡಿದ್ದೇನೆ ಅಂದರು. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇತ್ತೀಚೆಗೆ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಾಹಸ ಸಿಂಹ ವಿಷ್ಣುವರ್ಧನ್ ಸಮಾಧಿಯನ್ನ ರಾತ್ರೋರಾತ್ರಿ ತೆರವು ಮಾಡಿದ್ರು. ಈ ಘಟನೆ ವಿಷ್ಣು ಅಭಿಮಾನಿಗಳನ್ನ ಕೆರಳುವಂತೆ ಮಾಡಿತ್ತು. ಹೋರಾಟಗಳು ನಡೆದವು. ಅನಿರುದ್ಧ್ ನಿವಾಸದಲ್ಲಿ ಫ್ಯಾನ್ಸ್ ಜೊತೆಗೆ ಸಭೆ ಕೂಡ ನಡೆಸಿದ್ರು. ಮೊನ್ನೆ ನಡೆದ ಸಭೆಯಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಪಕ ಕೆ ಮಂಜು ಮಾತನಾಡಿದ್ದಾರೆ. ಅಂಬರೀಶ್ ಅವರು ವಿಷ್ಣು ವಿಚಾರಕ್ಕೆ ಕೊರಗಿ ನೋವಿನಲ್ಲೇ ಇದ್ರು. ಸರ್ಕಾರ ಬಾಲಣ್ಣ ಅವರಿಗೆ ಕೊಟ್ಟ 20 ಎಕರೆ ಜಾಗ ಅಭಿಮಾನ್ ಸ್ಟುಡಿಯೋ, ಅಲ್ಲೇ ಅಂತ್ಯಕ್ರಿಯೆ ಮಾಡಿ ಅಂತ ದೇವೇಗೌಡರು ಹೇಳಿದ್ರು. ಆಗ ಕುಮಾರಸ್ವಾಮಿ ಅವರೇ ಮುಂದೆ ನಿಂತು ನಟ ಹಾಗೂ ವಿಷ್ಣುವರ್ಧನ್ ಸ್ನೇಹಿತ ಅಂಬರೀಶ್ ಅವರು ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆ ಮಾಡೋಕೆ ವ್ಯವಸ್ಥೆ ಮಾಡಿದ್ರು. ನಾವು ಕಾರ್ತಿಕ್ ಅವರಿಗೆ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀವಿ, ಅಲ್ಲಿ 10 ಗುಂಟೆ ಕೊಡಿ, ಯಾಕೆ ಅಂದ್ರೆ ಅಂತ್ಯಕ್ರಿಯೆ ಆಗಿದ್ದ ಜಾಗವೇ ನಮಗೆ ಪವಿತ್ರ ಜಾಗ ಅಂತ ಹೇಳಿದ್ರು. ಎಲ್ಲ ಅಭಿಮಾನಿ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ವಿಷ್ಣು ಸರ್ವಿಸದಲ್ಲಿ ಯಾವ ಯೋಚನೆ ಮಾಡ್ದಲೇ ಎಲ್ಲ ರೀತಿ ತ್ಯಾಗ ಮಾಡ್ತಾರೆ. ಆ ಮನುಷ್ಯ ಸಂಪಾದನೆ ಮಾಡಿದ್ರಂತೆ, ಆಸ್ತಿ ಮಾಡಲಿಲ್ಲ, ಅಂತಸ್ತು ಮಾಡಲಿಲ್ಲ, ಅಭಿಮಾನಿಗಳು ಸಂಪಾದನೆ ಮಾಡಿದ್ರು. ಬರ್ತಡೇ ದಿನ ಮಳೆ ಜೋರ ಬರ್ತಾರೆ, ಆ ಮಕ್ಕಳು ಕರ್ಕೊಂಡು ಕಾಲು ಕೊಟ್ಕೊಂಡು ಅಭಿಮಾನಿಗಳು ಬರೋರು ಕಂಡಲ್ಲಿ ಹಾಕೋರು ಕೂತ್ಕೊಂಡು ನಾನು ಏನು ಸಂಪಾದನೆ ಮಾಡ್ತೀನಿ, ಯಾವುದಕ್ಕೋಸ್ಕರ ಇಷ್ಟು ಬರ್ತಾರೆ ಅನ್ನೋರು. ವಿಷ್ಣುವರ್ಧನ್ ಅವರ ಈ ಜಾಗವನ್ನ ಪಡೆದುಕೊಳ್ಳಲು ಅಂಬರೀಶ್ ಅಣ್ಣ ಪ್ರಯತ್ನ ಇತ್ತು. ಅದಕ್ಕೆ ಸರ್ಕಾರ ಕೂಡ ಸ್ಪಂದಿಸಿದೆ. 10 ಗುಂಟೆ ಜಾಗ ಕೊಡಿ ಸಾಕು, ಗೋರಿ ಮೇಲೆ ಕಟ್ಟಿದ ಸಾಮ್ರಾಜ್ಯ ಉಳಿದಿಲ್ಲ ಅಲ್ವೇ? ನಮ್ಮ ಸಂಸ್ಕೃತಿ ಸಮಾಧಿ ಮಾಡಿದ್ದೀರಿ, ಕಾನೂನಲ್ಲೂ ನ್ಯಾಯ ಸಿಗಲ್ವಾ? ಚಿತ್ರರಂಗಕ್ಕಾಗಿ ಸರ್ಕಾರ ಕೊಟ್ಟ ಜಾಗ ಬಾಲಣ್ಣ ಕುಟುಂಬದ ಸ್ವಯಾರ್ಜಿತ ಹೇಗಾಗತ್ತೆ? ಆಗಲೇ ಪ್ಯಾನ್ ಇಂಡಿಯಾ ಸ್ಟಾರ್ ಅವರು. ಆಗ ಸರ್ಕಾರವೇ ಮುಂದೆ ನಿಂತು ಅಂತ್ಯಕ್ರಿಯೆ ಮಾಡಿತು. ಈ ಸ್ಥಳದ ಬಗ್ಗೆ ಈ ಗೊಂದಲ ಯಾಕೆ? ಇದರ ಹಿಂದೆ ಇರೋದ್ಯಾರು? ಭೂಗಳ್ಳರು ಯಾರು? ಅಂತ್ಯಕ್ರಿಯೆ ಜಾಗವೇ ಮಹಾನ್ ಜಾಗ ಎಂದು ಹೇಳಿದ್ರು. ಇನ್ನು ಲಾಯರ್ ಅರುಣ್ ಕೂಡ ಅಭಿಮಾನ್ ಸ್ಟುಡಿಯೋ ಜಾಗ ಮತ್ತು ವಿವಾದದ ಬಗ್ಗೆ ಒಂದಷ್ಟು ವಿಚಾರ ಹಂಚಿಕೊಂಡ್ರು. ಅವರು ಒಂದು ವಾರ ಟೈಮ್ ತಗೊಂಡಿದ್ದಾರೆ. ನಾನು ಅವ್ರು ಯಾವ ಕಾರಣಕ್ಕೂ ನನಗೆ ಆ ಜಾಗ ಬೇಕೇ ಬೇಕು ಅಂತಿಲ್ಲ, ನಾನಿಲ್ಲ ಯಾವ ಕಾರಣಕ್ಕೂ ಅದು ಬಿಟ್ಟು ಮಾಡೋ ಥಿಂಕ್ ಎಲ್ಲ ಕೊಡಲೇಬೇಕು ಅಂತ ಹೇಳಿದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರು ಮಾಡಲಿಲ್ಲ, ಕಾನೂನಲ್ಲಿ ನಮಗೆ ಜಾಗ ಸಿಗುತ್ತೆ ಅಂತ ಗ್ಯಾರಂಟಿ ಇದೆ. ನಾನು ಇಷ್ಟು ದಿನ ಇದ್ರ ಬಗ್ಗೆ ಕೇಳಿಲ್ಲ, ಯಾವ ಕಾರಣಕ್ಕೂ ಇರೋಲ್ಲ. ನಾವು ಅಲ್ಲೇ ಅಂತ್ಯಕ್ರಿಯೆ ಆದ ಜಾಗದಲ್ಲಿ ನಾವು ಸ್ಮಾರಕ ಕಟ್ತೀವಿ, ಬಿಡಲ್ಲ ಅಂತ ಹೇಳಕ್ಕೆ. ಹೋರಾಟದ ಹಿನ್ನೆಲೆ ಏನು ಅನ್ನೋದು ತಮಗೆ ಗೊತ್ತೇ ಇದೆ. ಕಾನೂನು ಹೋರಾಟ ಈ ವಿಚಾರದಲ್ಲಿ ಮಾನ್ಯ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ತೀರ್ಕೊಂಡ ದಿನದಿಂದನೇ ಒಂದು ಕಾನೂನಿನ ತೊಡಕುಗಳು ಆರಂಭ ಆಯಿತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವ್ರು ತೀರ್ಕೊಂಡಿದ್ದ ದಿವಸ ಅಂತಿಮ ಸಂಸ್ಕಾರ, ಒಂದು ರೀತಿ ಗೊಂದಲಗಳು, ವಿವಾದಗಳು, ಅವ್ರ ಕುಟುಂಬದವರು ಒಂದು ಹೇಳ್ತಾರೆ, ಸರ್ಕಾರದವರು ಒಂದು ಹೇಳ್ತಾರೆ, ಈ ರೀತಿ ಗೊಂದಲಗಳಾಗಿದ್ದೆಲ್ಲ ಅದ್ರ ಬಗ್ಗೆ ಎಲ್ರಿಗೂ ಮಾಹಿತಿ ಇದ್ದೇ ಇದೆ. ನಾನು ಮತ್ತೆ ಅದನ್ನ ಹೇಳಲಿಕ್ಕೆ ಬಯಸೋದಿಲ್ಲ. ಕಾರ್ತಿಕ್ ಅವರು 5 ದಿನ ಟೈಮ್ ತೆಗೆದುಕೊಂಡಿದ್ದಾರೆ. ವಿಷ್ಣು ಸೇನೆ ಹಾಗೂ ಅಭಿಮಾನಿಗಳು ತುಂಬಾ ನೊಂದು ಹೋಗಿದ್ದಾರೆ. ಪ್ರೀತಿಯಿಂದ ಕೊಡ್ತೀನಿ ಅಂದಿದ್ದಾರೆ ಕಾರ್ತಿಕ್. ಏನೇ ಆಗಿದ್ರು ಎಲ್ಲರ ಪರವಾಗಿ ಕ್ಷಮೆ ಕೇಳ್ತೀನಿ ಅಂತ ಪರಿಪರಿಯಾಗಿ ಮನವಿ ಮಾಡಿಕೊಂಡಿದ್ದೀನಿ. ಈ ಪವಿತ್ರ ಜಾಗ ಪಡೆಯಲು ನಾವು ಕಾನೂನು ಹೋರಾಟ ಮಾಡಿಯೇ ಮಾಡ್ತೇವೆ. 10 ಗುಂಟೆ ಜಾಗ ಬಿಟ್ಟು ಕೊಡಲೇಬೇಕು. ಯಾಕೆ ಅಂದ್ರೆ ಸೆಪ್ಟೆಂಬರ್ 18ಕ್ಕೆ ವಿಷ್ಣುವರ್ಧನ್ ಹುಟ್ಟುಹಬ್ಬ ಮಾಡೋಕೆ ಕೋರ್ಟ್ ಅನುಮತಿ ಪಡೆಯುತ್ತೇವೆ ಅಂತ ನಿರ್ಮಾಪಕರು ಹೇಳಿದ್ರು. ಅದೇನೇ ಇರಲಿ, ಕನ್ನಡದ ಹಿರಿಯ ನಟನ ಸಮಾಧಿ ಜಾಗವನ್ನ ಒಡೆದಿರೋದು ಅಭಿಮಾನಿಗಳ ಪಾಲಿಗೆ ನೋವಿನ ಸಂಗತಿಯಾದ್ರೆ, ಸಮಾಧಿ ಪುನರ್ ನಿರ್ಮಾಣಕ್ಕೆ ಸಂದಿಗ್ಧತೆ ಉಂಟಾಗಿರೋದು ದುರಂತವೇ ಸರಿ. ಫಿಲ್ಮ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.